ಕೆಲವರು ಜನ್ಮದಿಂದಲೇ ಶ್ರೀಮಂತರಾಗಿ ಹುಟ್ಟುತ್ತಾರೆ, ಇನ್ನು ಕೆಲವರು ಬಡತನದಲ್ಲಿ ಹುಟ್ಟುತ್ತಾರೆ. ಕೆಲವರು ಸುಲಭವಾಗಿ ಯಶಸ್ಸನ್ನು ಪಡೆಯುತ್ತಾರೆ, ಆದರೆ ಕೆಲವರು ಬಹಳ ಶ್ರಮಪಟ್ಟರೂ ಕೂಡ ಹೋರಾಡುತ್ತಲೇ ಇರುತ್ತಾರೆ. ಎಂದಿಗೂ ನಿಮ್ಮ ಮನಸ್ಸಿಗೆ ಈ ಪ್ರಶ್ನೆ ಬಂದಿದೆಯೇ? ಇದರ ಉತ್ತರ ಒಂದು ಆಳವಾದ ಸತ್ಯದಲ್ಲಿ ಇದೆ, ಮತ್ತು ಈ ಬಲವಾದ ಕಥೆಯನ್ನು ಗೌತಮ ಬುದ್ಧನು ಅತ್ಯಂತ ಸುಂದರವಾಗಿ ವಿವರಿಸುತ್ತಾರೆ. ಒಮ್ಮೆ ಕಾಲದಲ್ಲಿ ಒಂದು ಗ್ರಾಮದೊಳಗೆ ಒಬ್ಬ ತುಂಬಾ ಬಡ ಭಿಕ್ಷುಕನಿದ್ದ. ಅವನು ಅಷ್ಟು ಬಡವನಾಗಿದ್ದನು, ಜನರಿಂದ ನಾಣ್ಯಗಳು ಮತ್ತು ಆಹಾರ ಬೇಡಿಕೊಂಡು ಬದುಕುತ್ತಿದ್ದನು. ಕೆಲವೊಮ್ಮೆ ಜನರು ಏನಾದರೂ ಕೊಡುತ್ತಿದ್ದರು, ಕೆಲವೊಮ್ಮೆ ಕೊಡುತ್ತಿರಲಿಲ್ಲ. ಅವನು ತನ್ನ ಜೀವನದಿಂದ ತುಂಬಾ ಬೇಸತ್ತಿದ್ದನು. ತನ್ನ ಬಾಡುಬಡತನಕ್ಕೆ, ತನ್ನ ಅದೃಷ್ಟಕ್ಕೆ ಮತ್ತು ದೇವರಿಗೂ ಶಾಪ ಕೊಡುತ್ತಿದ್ದನು. ಒಂದು ದಿನ ಗೌತಮ ಬುದ್ಧರು ಅವರ ಗ್ರಾಮಕ್ಕೆ ಬಂದಿದ್ದಾರೆ ಎಂದು ಅವನು ತಿಳಿದುಕೊಂಡ. ಬುದ್ಧರು ತಂಗಿದ್ದ ದಾರಿಯ ಪಕ್ಕದಲ್ಲಿ ಕುಳಿತಿದ್ದ ಅವನು ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸಿದ. ಜನರು ಬುದ್ಧರನ್ನು ನೋಡಲು ದುಃಖಭರಿತ ಮುಖದೊಂದಿಗೆ ಹೋಗುತ್ತಿದ್ದರು, ಆದರೆ ಹಿಂದಿರುಗುವಾಗ ಶಾಂತವಾಗಿಯೂ ಸಂತೋಷವಾಗಿಯೂ ಕಾಣುತ್ತಿದ್ದರು. ಹಾಗಾದರೆ ನಾನು ಕೂಡ ನನ್ನ ಸಮಸ್ಯೆಯನ್ನು ಕೇಳಿಸಿಕೊಳ್ಳಬಾರದೆ ಎಂದು ಆತನೊಂದು ದಿನ ನಿರ್ಧರಿಸಿದ. ಬುದ್ಧರ ಬಳಿ ತಲುಪಿದಾಗ ಅವರು ಸರಳ ಮಡಿಲಿನ ಮುಂದೆ ಮರದ ನೆರಳಿನಲ್ಲಿ ಶಾಂತವಾಗಿ ಕುಳಿತಿದ್ದರು. ಜನರು ಸಾಲಾಗಿ ನಿಂತು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಬುದ್ಧರು ಸಹನೆಯಿಂದ ಕೇಳಿ ಪ್ರತಿಯೊಬ್ಬರಿಗೂ ಉತ್ತರಿಸುತ್ತಿದ್ದರು. ಭಿಕ್ಷುಕನಿನ ಸರದಿ ಬಂದಾಗ ಅವನು ತಲೆಬಾಗುತ್ತಾ ಕೇಳಿದ, ಪ್ರಭು, ಈ ಗ್ರಾಮದಲ್ಲಿ ಬಹುತೇಕ ಎಲ್ಲರೂ ಸಂತೋಷವಾಗಿದ್ದಾರೆ, ಸುಖಿಯಾಗಿದ್ದಾರೆ. ಎಲ್ಲರಿಗೂ ಜೀವನಕ್ಕೆ ಸಾಕಷ್ಟು ಹಣವಿದೆ, ಆದರೆ ನಾನು ಮಾತ್ರ ಏಕೆ ಇಷ್ಟು ಬಡವನು? ದೇವರು ನನಗೆ ಯಾಕೆ ಒಳ್ಳೆಯ ಜೀವನ ನೀಡಲಿಲ್ಲ? ನಾನು ಯಾವ ತಪ್ಪು ಮಾಡಿದ್ದೇನೆ? ಬುದ್ಧರು ಕರುಣೆಯಿಂದ ಅವನನ್ನು ನೋಡಿ ಹೇಳಿದರು, ನನ್ನ ಸ್ನೇಹಿತನೇ, ನೀನು ಬಡವನು, ಏಕೆಂದರೆ ಜೀವನದಲ್ಲಿ ಯಾರಿಗೂ ಏನನ್ನೂ ನೀಡಿಲ್ಲ. ಭಿಕ್ಷುಕ ಬೆಚ್ಚಿಬಿದ್ದನು, ಪ್ರಭು, ನೀವು ನನ್ನನ್ನು ತಮಾಷೆ ಮಾಡುತ್ತಿದ್ದೀರಾ? ನಾನು ನೋಡಿರಿ, ಖಾಲಿ ಕೈಯಲ್ಲಿ ಇರುವ ಭಿಕ್ಷುಕನು. ನನಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ, ನಾನು ಏನು ಕೊಡಲಿ? ಬುದ್ಧರು ಮುಗುಳ್ನಗರಿ ಶಾಂತವಾಗಿ ಹೇಳಿದರು, ನೀನು ಅಜ್ಞಾನಿ, ನಿನಗಿದೆಲ್ಲ ಇಲ್ಲ ಎಂದು ಭಾವಿಸುತ್ತೀಯಾದರೂ ವಾಸ್ತವದಲ್ಲಿ ನೀನು ಬಹಳವನ್ನೇ ಕೊಡಬಲ್ಲೆ. ಬುದ್ಧರು ವಿವರಿಸಲು ಶುರುಮಾಡಿದರು, ನಿನ್ನಲ್ಲಿ ಒಂದು ನಗು ಇದೆ. ನೀನು ನಗುವುದರಿಂದ ಯಾರಿಗಾದರೂ ಆಶೆಯನ್ನು ನೀಡಬಹುದು. ನಿನ್ನಲ್ಲಿ ಮಾತುಗಳಿವೆ, ಸಿಹಿಯಾದ, ಮಧುರವಾದ, ಪ್ರೋತ್ಸಾಹದ ಮಾತುಗಳಿಂದ ನೀನು ಅವರ ಹೃದಯಕ್ಕೆ ಬೆಳಕನ್ನು ತಂದುಕೊಡಬಹುದು. ನಿನ್ನಲ್ಲಿ ಕರುಣೆಯಿಂದ ನೋಡುವ ಕಣ್ಣುಗಳಿವೆ, ಅದು ಪ್ರೀತಿಯನ್ನು ಹರಡುತ್ತದೆ. ನಿನ್ನಲ್ಲಿ 2 ಕೈಗಳಿವೆ, ಇವುಗಳಿಂದ ನೀನು ಇತರರಿಗೆ ಸಹಾಯ ಮಾಡಬಹುದು. ಈ 4 ವಸ್ತುಗಳು ಯಾರಿಗಿದ್ದರೂ ಅವರು ಎಂದಿಗೂ ನಿಜವಾಗಿ ಬಡವರಲ್ಲ. ನಿನಗೆ ಏನೂ ಇಲ್ಲ ಎಂಬುದು ಒಂದು ಮೋಸ. ಆ ಮೋಸವನ್ನು ಬಿಡಬೇಕು. ಮನಸ್ಸಿನಲ್ಲಿ ಕೊರತೆಯ ಭಾವನೆಯನ್ನು ಬಿಡು, ಅದು ಹೋದಾಗ ಹೊರಗಿನ ಬಡತನವು ನಿಧಾನವಾಗಿ ಮಾಯವಾಗುತ್ತದೆ. ಈ ಮಾತುಗಳನ್ನು ಕೇಳಿ ಭಿಕ್ಷುಕನ ಮನಸ್ಸಿನಲ್ಲಿ ಬೆಳಕು ಮೂಡಿತು. ಮತ್ತಷ್ಟು ದಿನಗಳಿಂದ ಅವನು ಬುದ್ಧನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಸಾಧ್ಯವಾದ ಪುಟ್ಟ ಪುಟ್ಟ ರೀತಿಯಲ್ಲಿ ಇತರರಿಗೆ ಸಹಾಯ ಮಾಡಲು ಶುರುಮಾಡಿದ. ಅವನ ಮನೋಭಾವ ಬದಲಾಗುತ್ತಿದ್ದಂತೆ ಗ್ರಾಮಸ್ಥರು ಅವನನ್ನು ಹೆಚ್ಚು ಬೆಂಬಲಿಸಲು ಪ್ರಾರಂಭಿಸಿದರು. ನಿಧಾನವಾಗಿ ಅವನ ಬಡತನ ಕಡಿಮೆಯಾಯಿತು. ಅವನು ಮತ್ತೆ ಎಂದಿಗೂ ದುಃಖಿಯಾಗಲಿಲ್ಲ. ಸ್ನೇಹಿತರೆ, ನಾವು ಜಗತ್ತನ್ನು ನೋಡಿದಾಗ ಗಮನಿಸಲಿಕ್ಕಾದದ್ದು ಏನೆಂದರೆ, ಕೆಲವರು ಯಾಕೆ ಶ್ರೀಮಂತರಾಗಿ ಹುಟ್ಟುತ್ತಾರೆ? ಕೆಲವರು ಯಾಕೆ ಸುಲಭವಾಗಿ ಯಶಸ್ಸು ಪಡೆಯುತ್ತಾರೆ? ಕೆಲವರು ಯಾಕೆ ಬಹಳ ಶ್ರಮಪಟ್ಟರೂ ಹೋರಾಡುತ್ತಲೇ ಇರುತ್ತಾರೆ? ಇದಕ್ಕೆ ಕಾರಣ ಕೇವಲ ಅದೃಷ್ಟವಲ್ಲ, ಇದು ಕರ್ಮದ ನಿಯಮ, ನಮ್ಮ ಜೀವನವನ್ನು ಮೌನವಾಗಿ ನಿಯಂತ್ರಿಸುವ ಸರ್ವಜ್ಞ ಸತ್ಯ. ಯಾವುದೇ ಒಬ್ಬನು ಶ್ರೀಮಂತನಾಗಿ ಹುಟ್ಟಿದ್ದರೆ ಅದು ಅವನು ಹಿಂದಿನ ಜನ್ಮಗಳಲ್ಲಿ ದಾನ ಮಾಡಿ, ಸಹಾಯ ಮಾಡಿ, ಕರುಣೆ ಹಂಚಿಕೊಂಡಿದ್ದಕ್ಕಾಗಿ ಇರಬಹುದು. ಯಾರು ಬಡತನದಲ್ಲಿ ಹುಟ್ಟಿದ್ದರೆ ಅದು ಅವರು ಹಿಂದಿನ ಜನ್ಮಗಳಲ್ಲಿ ಹೆಚ್ಚು ಹಂಚಿಕೊಳ್ಳದಿದ್ದ ಕಾರಣವೂ ಇರಬಹುದು. ಬಹುಜನರು ನಮ್ಮಲ್ಲಿ ಕೊಡಲು ಏನೂ ಇಲ್ಲ ಎಂದು ಭಾವಿಸುತ್ತಾರೆ, ಆದರೆ ಅದು ಸತ್ಯವಲ್ಲ. ಪ್ರತಿಯೊಬ್ಬರಲ್ಲೂ ಬೆಲೆಬಾಳುವ ಏನೋ ಒಂದು ಇದೆ. ಕರುಣೆಯ ಮಾತು, ಒಬ್ಬರಿಗೆ ಸಹಾಯ ಮಾಡುವ ಕೈನಗು, ದುಃಖದಲ್ಲಿರುವವರಿಗೆ ಸಾಂತ್ವನ, ಪ್ರೋತ್ಸಾಹದ ಮಾತು, ಪ್ರೀತಿ ಮತ್ತು ದಯೆ. ನಾವು ಹೃದಯದಿಂದ ಇವನ್ನು ನೀಡಲು ಆರಂಭಿಸಿದಾಗ ಬ್ರಹ್ಮಾಂಡ ನಮ್ಮನ್ನು ನಾವು ಊಹಿಸದ ರೀತಿಯಲ್ಲಿ ಸಹಾಯಿಸಲು ಆರಂಭಿಸುತ್ತದೆ. ಇದು ಹಣ ಕೊಡುವುದರ ವಿಷಯವೇ ಅಲ್ಲ. ನೀವು ಯಾರಿಗಾದರೂ ಆಶೆಯನ್ನು ಕೊಟ್ಟರೆ ಜೀವನ ನಿಮಗೆ ಆಶೆಯನ್ನು ಮರಳಿಸುತ್ತದೆ. ನೀವು ಯಾರಾದರೂ ಕಣ್ಣೀರನ್ನು ಒರೆಸಿದರೆ ನಿಮ್ಮ ಕಣ್ಣೀರನ್ನು ಯಾರೋ ಒರೆಸುತ್ತಾರೆ. ನೀವು ಇತರರ ನೋವನ್ನು ತೆಗೆದುಹಾಕಲು ಪ್ರಯತ್ನಿಸಿದಾಗ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ನೀವು ಇತರರನ್ನು ಎತ್ತಿದರೆ ಬ್ರಹ್ಮಾಂಡ ನಿಮಗಾಗಿ ತನ್ನ ಕೈಯನ್ನು ಮುಂದೆ ಚಾಚುತ್ತದೆ.
ಆದ್ದರಿಂದ ನೀವು ನಿಮ್ಮನ್ನು ಬಡವನು ಅಥವಾ ಅಸಫಲನಾಗಿ ಭಾವಿಸುತ್ತಿದ್ದರೆ ಅದೃಷ್ಟದ ಅದ್ಭುತಗಳನ್ನು ಕಾಯದೆ ನಿಮ್ಮ ಸಮಯ, ನಿಮ್ಮ ಮಾತು, ನಿಮ್ಮ ಕೌಶಲ್ಯ, ನಿಮ್ಮ ನಗು ಈ ಎಲ್ಲವನ್ನು ಹಂಚಿಕೊಳ್ಳಲು ಆರಂಭಿಸಿ. ನೀವು ಕಾಣುತ್ತೀರಿ, ನಿಮ್ಮ ಜೀವನ ನಿಧಾನವಾಗಿ ಬದಲಾಗಲು ಆರಂಭವಾಗುತ್ತದೆ. ಯಾರೂ ಇತರರ ಜೀವನಕ್ಕೆ ಬೆಳಕನ್ನು ಹಚ್ಚಿದವರು ದೀರ್ಘಕಾಲ ಕತ್ತಲಿನಲ್ಲಿ ಇರುವುದಿಲ್ಲ. ಇದು ನಿಜವಾದ ಶ್ರೀಮಂತಿಕೆಯ ರಹಸ್ಯ.